ಮಂತ್ರಾಲಯ ಮಠಾಧೀಶರು ಪರಮ ಪೂಜ್ಯರಾದ ಮಂತ್ರಾಲಯ ಮಠಾಧೀಶರು ಇವತ್ತು ನಮ್ಮ ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಸಂಸ್ಥೆ ಹಾಗೂ ವಿದ್ಯಾಧೀಶ ಶೋಧ ಸಂಸ್ಥೆಗೆ ದಯಮಾಡಿಸಿದ್ದು ನಮ್ಮೆಲ್ಲರ ಒಂದು ಅಹೋಭಾಗ್ಯ ಅಂತ ಈ ರೀತಿಯಾಗಿ ನಾನು ಭಾವಿಸ್ತೇನೆ. ವಿಶೇಷವಾಗಿ ಶ್ರೀಪಾದರು ಪೂರ್ವಾಶ್ರಮದಲ್ಲಿಯೂ ಕೂಡ ಅನೇಕ ಬಾರಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪಾಂಡುರಂಗಿಯವರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಅವರ ಒಂದು ಲೈಬ್ರರಿ ಮುಂದೆ ನಮ್ಮ ಲೈಬ್ರರಿ ಸಾಸಿವೆ ಕಾಳು ಅಂತ ನಾವು ಹೇಳಬಹುದು. ಅಷ್ಟು ಪುಸ್ತಕ ಪ್ರಿಯರವರು. ಮೊದಲಿಂದಲೂ ಕೂಡ ಪುಸ್ತಕದ ಸಂಪಾದನೆ, ಹಸ್ತಪ್ರತಿಮೆಗಳ ಸಂಪಾದನೆ, ಅದರಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡವರು. ಇವತ್ತು ಅವರಿಗೆ ಬಿಡುವಿಲ್ಲದ ಒಂದು ಕಾರ್ಯಕ್ರಮ. ಆದರೂ ಕೂಡ ಪುಸ್ತಕ, ಗ್ರಂಥಾಲಯ, ಪ್ರಕಾಶನ ಅಂದ್ರೆ ಸಾಕು, ತಾವು ಸಮಯವನ್ನು ಮಾಡಿಕೊಂಡು ಬರೋದಕ್ಕೆ ಇದೇ ಒಂದು ದೊಡ್ಡದಾದಂತಹ ನಿದರ್ಶನ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಸ್ವಾಮಿಗಳು ಈಗ ಚಾತುರ್ಮಾಸದ ಕಾಲ, ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಸನ್ನಿಧಾನವನ್ನು ತಂದು ಎಲ್ಲರಿಗೂ ರಾಯರ ಆಶೀರ್ವಾದವನ್ನು ಅವರು ಈ ಮೂಲಕವಾಗಿ ಮಾಡಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಎಲ್ಲ ವಿದ್ವಾಂಸರ ಪರವಾಗಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಬೆಂಗಳೂರು ಮಹಾನಗರದಲ್ಲಿ ವಿಶೇಷವಾಗಿ ನಮ್ಮ ಮಾಧ್ವರ ಒಂದು ತವರೂರು ಅಂತ ಪ್ರಸಿದ್ಧವಾದಂಥದ್ದು. ಇಲ್ಲಿ ಇವತ್ತು ನಾವು ಮಾಧ್ವರ ಕಾಶಿ ಅಂತ ಇದಕ್ಕೆ ನಮಗೆ ಬೆಂಗಳೂರಿಗೆ ಹೆಸರು. ಕಾಶಿಯಲ್ಲಿ ಹೇಗೆ ವಿದ್ವಾಂಸರು, ಗ್ರಂಥ ಪ್ರಕಾಶನ, ಪಾಠ ಪ್ರವಚನಗಳು, ವಿದ್ಯಾಪೀಠಗಳಿದ್ದಾವೋ ಅದೇ ರೀತಿಯಾಗಿ ಉದ್ಯಾನ ನಗರಿಯಾದಂತಹ ಬೆಂಗಳೂರಿನಲ್ಲಿಯೂ ಅನೇಕ ವಿದ್ಯಾಪೀಠಗಳು, ಮಠಮಾನ್ಯಗಳು, ಸಂಘ ಸಂಸ್ಥೆಗಳು, ಗ್ರಂಥಾಲಯಗಳು, ಸಂಶೋಧನಾ ಪ್ರಕಾಶನ ಕಾರ್ಯಕ್ರಮಗಳು ಈ ನಗರದಲ್ಲಿ ವಿಶೇಷವಾಗಿ ನಡೆದುಕೊಂಡು ಬಂದಿದೆ. ಅದರಲ್ಲಿ ನಮ್ಮ ಉತ್ತರಾದಿ ಮಠದ ಈ ಒಂದು ಪರಿಸರ ಶ್ರೀ ಸತ್ಯಜ್ಞಾನ ತೀರ್ಥರ ಕಾಲದಲ್ಲಿ ಇದು ಮಠಕ್ಕೆ ಬಂದಂತಹದ್ದು ಬಹಳ ದೊಡ್ಡ ನಿವೇಶನ. ನಮ್ಮ ಮಾಧ್ವರಿಗೆ ಒಂದು ಹೆಮ್ಮೆಯ ಒಂದು ಸ್ಥಳ ಅಂತ ನಾವು ಹೇಳ್ಬೋದು. ಇಂಥ ದೊಡ್ಡ ನಗರದಲ್ಲಿ ಇಷ್ಟು ಒಂದು ಬೀದಿಯೇ ಉತ್ತರಾದಿ ಮಠದ ಬೀದಿ ಅಂತ 4 ಬೀದಿಗೆ ಇದ್ದಂತಹದ್ದು. ನಂತರದಲ್ಲಿ ಶ್ರೀ ಸತ್ಯಪ್ರಮೋದ ತೀರ್ಥರು ಈ ಪ್ರಾಂತವನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡಿ ಮಠವನ್ನ, ವಿದ್ಯಾಪೀಠವನ್ನೆಲ್ಲ ಸ್ಥಾಪನೆ ಮಾಡಿದರು. ಜಯತೀರ್ಥ ವಿದ್ಯಾಪೀಠ ಅನ್ನುವಂತಹದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ತತ್ವಜ್ಞಾನದ ಒಂದು ರಸದೌತಣವನ್ನ ಎಲ್ಲ ಸಾಧಕರಿಗೆ ಉಣಬಡಿಸುವಂತಹ ಒಂದು ದೊಡ್ಡ ವಿದ್ಯಾಪೀಠವನ್ನ ಶ್ರೀ ಸತ್ಯಪ್ರಮೋದ ತೀರ್ಥರು 1980ರಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದರು. ಅಂದಿನಿಂದ ನಿರಂತರವಾಗಿ ನೂರಾರು ಸಂಖ್ಯೆಯ ವಿದ್ವಾಂಸರುಗಳು ಸಮಾಜಕ್ಕೆ ಕೊಡುಗೆಯಾಗಿ ಬಂದಿದ್ದಾರೆ. ಅನೇಕ ಗ್ರಂಥಗಳು ಮಠದ ವತಿಯಿಂದ, ಜೊತೆಯಲ್ಲಿ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದಿ ಗ್ರಂಥಗಳ ವ್ಯಾಖ್ಯಾನ, ವೈಷ್ಣವ ಸಿದ್ಧಾಂತಾರ್ಜನ ಅಂತನ್ನುವಂತಹದ್ದು, ಭಗವತೋ ನಿರ್ದೋಷತ್ವ ಲಕ್ಷಣಂ, ಸುಧಾಮಂಡನ, ಹೀಗೆ ವಿಜಯೇಂದ್ರ ವೈಭವ ಇತ್ಯಾದಿ ಅನೇಕ ಗ್ರಂಥಗಳನ್ನು ಸ್ವಾಮಿಗಳು ತಾವು ರಚನೆ ಮಾಡಿ, ಪರಕೀಯರು ನಮ್ಮ ಮತದ ಮೇಲೆ ಆಕ್ಷೇಪಣೆಗಳನ್ನು ಎತ್ತಿದಾಗ ಅದಕ್ಕೆಲ್ಲ ಸೂಕ್ತವಾದ ಉತ್ತರವನ್ನು ನೀಡುವ ಮೂಲಕ ಸಿದ್ಧಾಂತದ ಹಿರಿಮೆಯನ್ನ, ವೈಶಿಷ್ಟ್ಯವನ್ನ ಎತ್ತಿ ಹಿಡಿದಿರತಕ್ಕಂಥವರು ಶ್ರೀ ಸತ್ಯಪ್ರಮೋದ ತೀರ್ಥರು. ಒಳ್ಳೆಯ ತಪೋನಿಷ್ಠರು, ವಿದ್ಯಾವಂತರು. ಮುಖ್ಯವಾಗಿ ಅವರ ಸ್ಮರಣ ಶಕ್ತಿ ಬಹಳ ಅದ್ಭುತವಾದದ್ದು. ಇಲ್ಲಿ ಅನೇಕರಿಗೆ ಅವರ ಪರಿಚಯ ಇರಲಿಕ್ಕಿಲ್ಲ. ನಮಗೆಲ್ಲ ಬಾಲ್ಯದಿಂದಲೂ ಅವರ ಪರಿಚಯ ಮತ್ತು ಒಡನಾಟ ತುಂಬಾ ಸಲಿಗೆ. ಅಂತಹ ಮಹಾನ್ ವ್ಯಕ್ತಿತ್ವ ಶ್ರೀ ಸತ್ಯಪ್ರಮೋದ ತೀರ್ಥರು. ನಮ್ಮ ಪೂರ್ವಾಶ್ರಮದ ತಾತಂದಿರು ಶ್ರೀ ಸುಜೀಂದ್ರ ತೀರ್ಥರು, ಅವರು ಮೈಸೂರಿನಲ್ಲಿ ಸಹಾಧ್ಯಾಯಿಗಳಾಗಿದ್ದಂತಹದ್ದು. ವಾರಾನ್ನವನ್ನ ಇಬ್ಬರು ಕೂಡ ಜೊತೆಯಲ್ಲಿದ್ದಂತಹ ನೆನಪು ಮತ್ತು ವಿಷಯಗಳನ್ನ ನಾವು ಹಿರಿಯರಿಂದ ಕೇಳಿ ತಿಳಿದಿದ್ದೇವೆ. ಹಾಗಾಗಿ ಸತ್ಯಜ್ಞಾನಾಚಾರ್ಯ ಗೊತ್ತು. ಸತ್ಯಪ್ರಮೋದರನ್ನ ನಮ್ಮ ತಾತಂದಿರಲ್ಲಿ ನಮಗೆ ಎಷ್ಟು ಸಲಿಗೆ ಇತ್ತು ಅದಕ್ಕಿಂತ ಹೆಚ್ಚು ಸಲಿಗೆ ನಮಗೆ ಸತ್ಯಪ್ರಮೋದರಲ್ಲಿ ಇತ್ತು.
ಅಂತಹ ದೊಡ್ಡ ಜ್ಞಾನಿಗಳು, ತಪೋನಿಷ್ಠರು, ಸತತವಾಗಿ 50 ವರ್ಷಗಳ ಕಾಲ ಪೀಠದಲ್ಲಿ ಇದ್ದು ದೇಶದ ಉದ್ದದಗಲಕ್ಕೂ ಕೂಡ ಸಂಚಾರವನ್ನು ಮಾಡಿ ತತ್ವಜ್ಞಾನವನ್ನು ಸ್ಥಾಪನೆ ಮಾಡಿದರು. ನಿಜವಾದ ಸನ್ಯಾಸ ಧರ್ಮದಲ್ಲಿ ಏನು ಗ್ರಾಮೈಕರಾತ್ರಿಕರಾಗಿರಬೇಕು ಅಂತಿತ್ತು, ಅದು ಅವರಲ್ಲೇ ನಾವು ಅಂತಹ ಸ್ವಾಮಿಗಳ ಒಂದು ತಪಸ್ಸಿನ ಫಲವಾಗಿ ವಿದ್ಯಾಪೀಠ, ವಿದ್ವಾಂಸರು ಇದೆಲ್ಲ ಕೊಡುಗೆಯಾಗಿ ಬಂದಿದೆ. ಅದರ ಜೊತೆಯಲ್ಲಿ ಶ್ರೀ ವಿದ್ಯಾಧೀಶ ಸಂಶೋಧನಾ ಕೇಂದ್ರ ಅಂತೇಳಿ ಶ್ರೀಯುತ KT ಪಾಂಡುರಂಗಿಯವರು ಲೌಕಿಕ ವೈದಿಕದಲ್ಲಿ ಬಹಳ ನಿಷ್ಣಾತರಾಗಿದ್ದಂಥವರು, ಸರಳರು. ಅವರು ಕೂಡ ಶ್ರೀ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ಮನತನದವರು. ಅಂತಹ ಅವರು ಒಂದು ಸಂಶೋಧನಾ ಕೇಂದ್ರವನ್ನ ತಾವು ಧಾರವಾಡದಲ್ಲಿದ್ದಾಗೂ ಅದನ್ನು ನಡೆಸಿಕೊಂಡು ಬಂದರು. ಅದನ್ನ ಹೆಚ್ಚು ವಿಸ್ತರಿಸಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿ ಅನೇಕ ಗ್ರಂಥಗಳ ಪ್ರಕಾಶನ. ಇವತ್ತು ಭಾಗವತಾದಿ ಗ್ರಂಥಗಳಿಗೆ ನಮ್ಮ ಮತೀಯ ವ್ಯಾಖ್ಯಾನಗಳು ಹಿಂದೆ ಸೌನೂರು ಗೋವಿಂದ ಅವರು ಪ್ರಕಾಶನ ಮಾಡಿದ ಮೇಲೆ ಮತ್ತೆ ನಮಗೆ ಯಾರಿಗೂ ಅದು ಸಿಗ್ತಿರಲಿಲ್ಲ. ಅದನ್ನೆಲ್ಲವನ್ನೂ ಕೂಡ ಪುಸ್ತಕ ರೂಪದಲ್ಲಿ ತಂದರು. ಅನೇಕ ಹಸ್ತಪ್ರತಿಗಳನ್ನು ನಾವು ಕೂಡ ಅವರಿಗೆ ಕೊಟ್ಟದ್ದು. ನಮ್ಮ SR ಪಾಂಡುರಂಗಿ ಅವರು ಅದಕ್ಕೆ ಸಾಕ್ಷಿ ಇದ್ದಾರೆ. ನಮ್ಮ ಸತ್ಯಜ್ಞಾನಾಚಾರ್ಯ ಗೊತ್ತು, ನಮಗೂ ಅನೇಕ ಕೊಡ್ತಾ ಇದ್ರು. ತುಂಬಾ ಸರಳರು. ಬೆಂಗಳೂರಿಗೆ ಬಂದಾಗ ನಾವು ನಮ್ಮ ಪೂರ್ವಾಶ್ರಮದ ತಂದೆಗಳು ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡದೆ ಹೋದದ್ದೇ ಇಲ್ಲ. ಇಲ್ಲಿಗೂ ಕೂಡ ಪ್ರತಿ ಬಾರಿಯೂ ನಾವು ಬರ್ತಾ ಇದ್ವಿ. ಆದ್ರೆ ಇದು ಕಾಲಾಂತ ಪೂರ್ವಾಶ್ರಮದಲ್ಲಿ ನಡೆದದ್ದೆ. ಪೀಠಕ್ಕೆ ನಾವು ಬಂದ ಮೇಲೆ ಒಂದ್ಸತಿ ಬಂದದ್ದು ನೆನಪಿದೆ ನನಗೆ. ಜೊತೆಯಲ್ಲಿ ಬಂದಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವತ್ತು ಯಾರು ಇದ್ದಿಲ್ಲ. ಮಧ್ಯಾಹ್ನದಲ್ಲಿ ನೀವಿದ್ರ, ಅವರಿದ್ರು. ಬಂದಿದ್ದೇವೆ. ಈ ಸಂಶೋಧನಾ ಮಂದಿರದಿಂದ ಇವತ್ತು ಏನು ಮುಖ್ಯವಾಗಿ ಹೆಮ್ಮೆಯ ವಿಷಯ ಅಂತಂದ್ರೆ ಋಗ್ವೇದಕ್ಕೆ ಅನೇಕ ವ್ಯಾಖ್ಯಾನಗಳು, ಭಾಷ್ಯಗಳ ಸಮೇತವಾಗಿ ಮುದ್ರಣ, ನ್ಯಾಯಾಮೃತಕ್ಕೆ ಅನೇಕ ವ್ಯಾಖ್ಯಾನಗಳು, ಶ್ರೀಮತ್ ತಾತ್ಪರ್ಯ ಚಂದ್ರಿಕಾಕ್ಕೆ ಶ್ರೀ ಸತ್ಯಪ್ರಮೋದ ತೀರ್ಥರು ಆ ಕಾಲದಲ್ಲಿ 6 ವ್ಯಾಖ್ಯಾನಗಳ ಸಮೇತವಾಗಿ ಸುಧಾ ಗ್ರಂಥವನ್ನು ಅವರು ಪ್ರಕಾಶನ ಮಾಡಿದರು. ಅದನ್ನ ರತ್ನಮಾಲಾ ಸಮೇತವಾಗಿ ಮತ್ತೆ ಈ ಸಂಸ್ಥೆಯಿಂದ ಮುದ್ರಣ 10 ಭಾಗದಲ್ಲಿ ಬಂದದ್ದು. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರತ್ನಗಳು ಸಾರಸ್ವತ ಪ್ರಪಂಚಕ್ಕೆ ಕೊಡುಗೆಯಾಗಿ ಬಂದಿದೆ. ಅಂತಹ ಒಂದು ಸಂಸ್ಥೆಗೆ ಇವತ್ತು ನಾವು ಇದನ್ನ ಒಂದು ವಿದ್ಯಾಲಯ, ದೇವಾಲಯವಾಗಿ ಭಾವಿಸಿ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ನಾವು ಬಂದಿದ್ದೇವೆ. ನಮ್ಗೆ ತುಂಬಾ ಸಂತೋಷವಾಗಿದೆ. ಬಹಳ ಹೊತ್ತಿನಿಂದ ನಾವು ಕಾಯಿಸಿಬಿಟ್ವಿ ವಿದ್ವಾಂಸರನ್ನ, ವೈದಿಕರನ್ನ. ಆದರೆ ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡದಿಂದ ಬರಲಿಕ್ಕಾಗಲಿಲ್ಲ. ನಮ್ಮ ವಿದ್ವಾಂಸರಾದಂತಹ ಒಳ್ಳೆ ಜನಾನುರಾಗಿಗಳು, ವಾಗ್ಮಿಗಳು, ಪಾಠ ಪ್ರವಚನ ನಿರತರು, ಮತ್ತೆ ಅವರ ಪೂರ್ವಾಶ್ರಮದ ತಾತಂದಿರು, ನಮ್ಮ ಶ್ರೀ ಸತ್ಯಪ್ರಮೋದರಂತೆ ಸ್ಮರಣ ಶಕ್ತಿ ಇರುವಂತಹ ಶ್ರೀಯುತ ಆಚಾರ್ಯರು ಈಗ ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದನ್ನ ಪಾಂಡುರಂಗಿ ಅವರು ಇದ್ದಾಗೆ ಅವರನ್ನ ನಾಮಿನೇಟ್ ಮಾಡಿದ್ರು. ನಮಗೆ ಚೆನ್ನಾಗಿ ನೆನಪಿದೆ. ಅವರು ಕೊನೆಯ ಕಾಲದಲ್ಲಿ ಮಾಡಿ ಈ ಸಂಸ್ಥೆಯನ್ನು, ಯಾಕಂದ್ರೆ ಒಂದು ಸಂಸ್ಥೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನಡೆಸಿಕೊಂಡು ಉಳಿಸಿಕೊಂಡು ಹೋಗುವಂತ ಸಮರ್ಥ ವ್ಯಕ್ತಿಗಳ ಕೈಯಲ್ಲಿ ಈ ಸಂಸ್ಥೆ ದೊರೆತಿದೆ. ಇದು ವಿಶೇಷವಾಗಿ ಇನ್ನೂ ಬೆಳಗಲಿ. ಮತ್ತೆ ಇತ್ತೀಚೆಗೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಉಭಯ ಮಠಗಳ ಬಾಂಧವ್ಯ, ಒಂದು ಸ್ನೇಹಕ್ಕೆ ಸತ್ಯಜ್ಞಾನಾಚಾರ್ಯರು ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸಿದ್ದಾರೆ. ಇದು ನಾವು ವೈಷ್ಣವರಲ್ಲಿ ಅನವಶ್ಯಕವಾದ ಕೆಲವು ವಿಚಾರಗಳು, ಏನು ಮನಸ್ತಾಪಗಳಿತ್ತು, ಅದೆಲ್ಲ ಈಗ ತೆರವಾಗಿದೆ. ಇನ್ನೂ ಕೆಲವು ಆಗ್ತಾ ಇದೆ. ಹಾಗೆ ಪರಸ್ಪರ ವಿದ್ವಾಂಸರು, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂತಹ ಮಾತಿನ ಪರಿಪೂರ್ಣವಾದ ಅರ್ಥ ದೊರೀಬೇಕು ಅಂತಂದ್ರೆ ಇದೆಲ್ಲ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರಸ್ತುತ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥರು ಕೂಡ ಬಹಳ ಸರಳವಾದ ರೀತಿಯಲ್ಲಿ ಉದಾರ ಮನಸ್ಸಿನಿಂದ ಈ ಸಾಮರಸ್ಯ, ಈ ಹೊಂದಾಣಿಕೆ, ಈ ವೈಷ್ಣವರನ್ನು ಒಟ್ಟುಗೂಡಿಸಬೇಕು ಅನ್ನುವಂತಹ ವಿಶೇಷ ಪ್ರಯತ್ನವನ್ನ ಮಾಡಿ ಅವರು ಕೂಡ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದರ ಫಲ ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಇಲ್ಲಿಂದ ನಮ್ಮ LS ವಾದರಾಜಾಚಾರ್ಯರು ತತ್ವಪ್ರಕಾಶಿಕ ಭಾವರತ್ನ ಕೋಶವನ್ನ PhD ಪ್ರಬಂಧ ಮಾಡಿದಾಗ ನಾವು ಹಸ್ತಪ್ರತಿ ಕೊಟ್ಟಿದ್ದೇವೆ. ವೆಂಕಟೇಶಾಚಾರ್ಯ ಮಾಡಿದಾಗ 2ನೇ ಭಾಗ, ಮುಂದಿನ ಭಾಗ, ಅದಕ್ಕೂ ನಾವು ಕೊಟ್ಟಿದ್ದೇವೆ. ಇನ್ನು ಉಪನಿಷತ್ತುಗಳನ್ನ ಮಠದಿಂದ ನಮ್ಮ ಇದು ವಿಶ್ವಮಾರ್ಗ ಪರಿಷತ್ತಿನಿಂದ ಮಾಡಿದಾಗ ಅನೇಕ ವ್ಯಾಖ್ಯಾನಗಳನ್ನು ನಾವು ಕೊಟ್ಟ ನೆನಪು ನಮಗಿದೆ. ಹೀಗಾಗಿ ಇದು ಪರಸ್ಪರ ಎಲ್ಲ ಗ್ರಂಥ ಪ್ರಚಾರ ಆಗಬೇಕು, ಮಠ ಪ್ರವಚನಗಳಾಗಬೇಕು, ಗ್ರಂಥ ಪ್ರಕಾಶನ ಆಗಬೇಕು.
ತತ್ರಾಪಿ ಈಗಂತೂ ನಮ್ಮ ಶ್ರೀಮದ್ ಆಚಾರ್ಯರ ಅನುಯಾಯಿಗಳ ಮೇಲೆ ಏನೆಲ್ಲ ಪ್ರಹಾರ ಆಗ್ತಾ ಇದೆ, ಸಿದ್ಧಾಂತಕ್ಕೆ ಕೆಲವು ಆಕ್ಷೇಪಣೆಗಳು ಮತ್ತೆ ಲೌಕಿಕವಾದ ತೊಂದರೆಗಳು, ಇದಕ್ಕೆಲ್ಲ ನಾವು ಎದುರಿಸಬೇಕಾದ್ರೆ ಸಂಘಟಿತರಾಗಿದ್ದರೆ ಇದರಿಂದ ಸಾಧ್ಯವಾಗ್ತದೆ. ಆದ್ದರಿಂದ ಎಲ್ಲ ವಿದ್ವಾಂಸರನ್ನ ನಾವು ತುಂಬ ಹೃದಯದಿಂದ ಅಭಿನಂದಿಸಿ, ಸತ್ಯಜ್ಞಾನಾಚಾರ್ಯರ ನೇತೃತ್ವದಲ್ಲಿ ಸಂಸ್ಥೆ ಬೆಳೀಲಿ. ನಮ್ಮ ಕಡೆಯಿಂದ ಏನು ಬೇಕಾದರೂ ಕೂಡ ನಾವು ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ, ಸತ್ಯಜ್ಞಾನಾಚಾರ್ಯರ ಮಂತ್ರಾಲಯಕ್ಕೆ ರಾಯರ ಆರಾಧನೆಯನ್ನು ಆಚರಿಸಿದರು. ಅದೇ ರೀತಿಯಾಗಿ ಚಿರಂಜೀವಿಯಾದಂತಹ ಪ್ರಮೋದಾಚಾರ್ಯ ಅವರನ್ನು ಕೂಡ ಕರೆದಿದ್ದೀವಿ. ಎಲ್ಲ ವಿದ್ವಾಂಸರು ಬರಬೇಕು. ಭೀಮಸೇನಾಚಾರ್ಯರು ಬಂದು ನಾವಿಲ್ಲದೆ ಇದ್ದಾಗ ಹಾಗಾಗಿ ಹೊರಟ್ಬಿಟ್ಟಿದ್ದೀವಿ. ಇನ್ನೇನು ಹಾಗಿಲ್ಲ, ಈಗ ಯಾವ ನಿರ್ಬಂಧವೂ ಇಲ್ಲ, ಇಲ್ಲಿಯೂ ಅವಾಗೂ ಇದ್ದಿಲ್ಲ. ಆದರೂ ಮನಸ್ಸಿಗೇನು ಮುಜುಗರ ಇಲ್ಲದಂತೆ ಎಲ್ಲರೂ ಮುಕ್ತವಾಗಿ ಬಂದು ಹೋಗಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾವು ಅಭಿನಂದಿಸಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಪರಮ ಪೂಜ್ಯ ಸ್ವಾಮಿಗಳು 10 ವ್ಯಾಖ್ಯಾನ 5 ವ್ಯಾಖ್ಯಾನ ಅಂತ ಹೇಳಿದರು. ಪರಮ ಪೂಜ್ಯ ಸ್ವಾಮಿಗಳು ತಮ್ಮ ಮಠದ ಮೂಲಕ, ವಿದ್ಯಾಪೀಠದ ಮೂಲಕ ಸುಮಾರು 28 ವ್ಯಾಖ್ಯಾನಗಳಿಂದ ಸಹಿತವಾದ ಶ್ರೀಮದ್ ನ್ಯಾಯಪೀಠ ಅದಕ್ಕೆ ಸ್ಫೂರ್ತಿ ಶಕ್ತಿ